ಸೀಟ್ ಎಂದೋಗೈತೆ ಅಷ್ಟು ವ್ಯೂ ಚೆನ್ನಾಗಿದೆಯಲ್ಲ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕ್ಯಾಮ್ರಾಮನ್ ಜಲ್ದಿ ಫೋಕಸ್ ಕರ್. ವಾಟ್ಸಪ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಬಾರೋ ಅಪರೂಪದ ಮುಳ್ಳಂದಿ. ತಮ್ಮನೇಲಿ ನೋಡಿರ್ತೀರಾ, ಇವತ್ತು ನಾವು ಹೋಗ್ತಿರೋದು ಎಲ್ಗಮ್ಮ? ಧರ್ಮಸ್ಥಳ. ಇನ್ನೊಂಗಿದೆ ಹೇಳೋ. ಧರ್ಮಸ್ಥಳ. ಎಲ್ಲ ರೆಡಿ ಆಗಿದ್ದೀವಿ. ಒಂದು ಟಾಟಾ ಬೈ ಬೈ ಹೇಳಿ ಈಗ ಹೊರಡ್ತಾ ಇದ್ದೀವಿ ಎಲ್ಲರೂ. ಆ್ಯಕ್ಚುಲಿ ಇಷ್ಟು ಗಂಟೆ ಗೊತ್ತು ಹೊರಡ್ಬೇಕಾಗಿದ್ದೀವಿ ನಾವು. ನೋಡಿ 5ಗೆ ಹೊರಡ್ಬೇಕಾಗಿರೋದು 6:28 ಆಗಿದೆ. ಇನ್ನು ಇಲ್ಲೇ ಇದ್ದೀವಿ. ಯಾಕೆ ಯಾರೆಲ್ಲ ಲೇಟ್ ಮಾಡಿದ್ದೀವಿ? ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೋಡಿ ಗೈಸ್, ಎಷ್ಟು ದೊಡ್ಡದು ಆಂಜನೇಯ. ಯಾವ ಡೆಡ್ ಇದು? ತುಮಕೂರಲ್ಲಿ. ಇಲ್ಲಿ ನೋಡಿ ಎಷ್ಟು ದೊಡ್ಡದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಸೂಪರ್ ಆಗಿದೆ. ಹಂಗೆ ಅಷ್ಟೇ ಚೆನ್ನಾಗಿ ಟ್ರಾಫಿಕ್ ಕೂಡ ಇದೆ. ಆಯ್ತು, ಆಮೇಲೆ ಗೈಸ್ ಫೈನಲಿ 18 ಎಲ್ಲನೂ ಯಡಿಯೂರು ಸಿದ್ಧಲಿಂಗೇಶ್ವರಕ್ಕೆ ಬಂದಿದೆ. ನೋಡಿ ಎಲ್ಲರೂ ಹೋಗ್ತಾ ಇದ್ದಾರೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. 3 ದಿವಸ ನಿಂತು ಸಾಕಾಗಿಲ್ಲ. ನೋಡ್ಕೊಂಡ್ ಬಂದ್ರೆ ಇಲ್ಲಿ ನೋಡಿ ಗೋಲ್ಡನ್ ಚಾರ್ಟ್ ಇದೆ. ಫುಲ್ಲು ಹೆಂಗೆ ಸೇಫ್ಟಿ ಅಲ್ಲಿ ಇಟ್ಟಿದ್ದಾರೆ. ಸೇಫ್ಟಿ ಸೇಫ್ಟಿ 3 ಲಾಗ್ ಹಾಕಿದ್ದಾರೆ. ಧನ್ಯವಾದ. ಏಯ್ ಸೂಪರ್ ಆಗಿ ವ್ಯೂ ಇದ್ದಾರೋ. ವ್ಯೂ ಚೆನ್ನಾಗಿದೆಯಲ್ಲ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಬೇಗ ಸೈಡ್ ಹಾಕಿದ್ದೀನಿ ನೋಡಿ. ಇಲ್ಲಿ ಮ್ಯಾಗಿ 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 ನಡೀತಾ ಇದ್ದಾರೆ. ಇಲ್ಲಿ ಬಿಸ್ಕೆಟ್ ಇಲ್ಲ. ಟೋಲ್ ಗೇಟ್ ಹತ್ರ ಸೈಡ್ಗೆ ಹಾಕ್ಬಿಟ್ಟು ಕಾಫಿ ಟೀ ಕುಡಿತಾ ಇದೀವಿ. ಇದಾದ್ಮೇಲೆ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಫೈನಲಿ ಊಟ ತಿಂದ್ಬಿಟ್ಟು ಎಲ್ಲಾರು ಕಾರ್ ಹತ್ರ ಹೋಗ್ತಾ ಇದೀವಿ. ನೋಡಿ ಹೋಗೋದ್ರಲ್ಲೇ ಇದೀವಿ. ಇನ್ನ ಉಡುಪಿ ದಾಟಿದ್ರು ನಮ್ಮ ಆಂಟಿಯವ್ರ ಮನೆ ಸಿಗ್ತಿಲ್ಲ. ಇದೇನು ಗೊತ್ತಾ, ಫಸ್ಟ್ ನಮ್ಮ ಆಂಟಿಯವ್ರ ಮನೆ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡು ತಿರ್ಗಾ ಧರ್ಮಸ್ಥಳಕ್ಕೆ ಹೋಗ್ಬೇಕು. ಅಲ್ಲಿ ನೋಡಿದ್ರೆ ಇನ್ನ ನಮ್ಮ ಆಂಟಿಯವ್ರ ಮನೆಗೆ ಹೋಗೋದ್ರಲ್ಲೇ ಇದೆ. ಇನ್ನ ಧರ್ಮಸ್ಥಳ ಕೂಡ ರೀಚ್ ಆಗಿಲ್ಲ ನಾವು. ಇನ್ನ ಅದ್ ಯಾವಾಗ ರೀಚ್ ಆಗ್ತೀವೋ ಅದು ಏನ್ ಕಥೆನೋ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತಿರುಗಿ ವಾಪಸ್ ಹೋಗೋದು ಹೇಳ್ತಾ ಇರೋದು. ತೆಗಿಯಮ್ಮ. ಮಳೆ ಹೆಂಗ್ ಬೀಳ್ತಾ ಇದೆ, ಬಾರಿಸ್ತಾನೆ ಇದೆ. ನಾವು ಹೋಗ್ತಾನೆ ಇದೀವಿ. ಇನ್ನ 1 hour 3 minutes ತೋರಿಸ್ತಾ ಇದೆ. ಕೂತು ಫುಲ್ ಇದಾಗೋಗಿದೆ. ಅಯ್ಯಪ್ಪ, ಸೀಟ್ ಎಂದೋಗೈತೆ ಅಷ್ಟು ಲಾಂಗ್ ಐತೆ ನಮ್ಮ ಆಂಟಿಯವ್ರ ಮನೆ. ಅಯ್ಯಪ್ಪ, ಫುಲ್ಲು ಕೂತು ಒಳ್ಳೆ ಇದಾಗೋಗಿದೆ. ನೋಡಿ ಏನ್ ಫಾಸ್ಟ್ ಬೀಳ್ತಾ ಇದೆ. ರೋಡೇ ಕಾಣಿಸ್ತಾ ಇಲ್ಲ, ಹಂಗೆ ಬೀಳ್ತಾ ಇದೆ ಮಳೆ. ನೋಡಿ ಮಳೆ ಹಂಗಿದೆ ಇಲ್ಲಿ ಫುಲ್. ಈ ಸೈಡ್ ಇಂದ ಆ ಸೈಡ್ ವರ್ಗು ಗೈಸ್ ಫೈನಲಿ ನೋಡಿ ಇಲ್ಲಿ 4:55 ಅಪ್ರಾಕ್ಸ್ 5 ಗಂಟೆಗೆ ಬಂದು ರೀಚ್ ಆಗಿದ್ದೀವಿ ನಮ್ಮ ಆಂಟಿಯವ್ರ ಮನೆ. ಬಾ, ಅವಾಗಿಂದ ಬಂದು ಇವಾಗ ರೀಚ್ ಆಗಿದ್ದೀವಿ. ನೋಡಿ ಏನು ಅಲ್ಲಿ ಕರ್ಕೊಂಡು ಇವಾಗ ಹೊಡ್ತಾ ಇದ್ದೀವಿ ಎಲ್ಲರೂ. ಹತ್ರ ನೋಡಿ
ಗೈಸ್ ಫೈನಲಿ ಬಂದು ರೀಚ್ ಆಗಿದ್ದೀವಿ ನೋಡಿ, ರೂಮಲ್ಲಿದ್ದೀವಿ. ಫೈನಲಿ ಎಷ್ಟು ಗಂಟೆಗೆ ಗೊತ್ತಾ, 10:57ಗೆ ಧರ್ಮಸ್ಥಳ ಬಂದು ರೀಚ್ ಆಗಿದ್ದೀವಿ. ನಮ್ಮ ಆಂಟಿಯವ್ರಿಗೆ ಇನ್ನೊಂದು ರೂಮ್ ಕೊಟ್ಟಿದ್ದೀವಿ. ಓಕೆ ಗೈಸ್, ಬೆಳಿಗ್ಗೆ ಸಿಗ್ತೀನಿ, ಬಾಯ್. ಬೆಳಿಗ್ಗೆನೇ ಎದ್ದು ನೋಡಿ ಇಲ್ಲಿ ನೇತ್ರಾವತಿ ನದಿ ಹತ್ರ ಬಂದಿದ್ದೀವಿ ಸ್ನಾನ ಮಾಡೋಕ್ಕೆ. ಹೋಗೋಣ ಬನ್ನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಕೊಂಡು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.